ತಾಯಿ ಪಾತ್ರಗಳು ಮಾಡಿದ್ರು ಎಷ್ಟೋ ಸಿನಿಮಾಗಳಲ್ಲಿ ನಮ್ಗೆ ಇವ್ರಿಗೆ ಅಮ್ಮನ ಅಂತ ಅನ್ಸಿರೋದು ಇದೆ. ಅದು ಸರ್ ಇವ್ರು ಹೇಳಿದ್ರು ಗೊತ್ತಾ, ಯಾರು ನಮ್ಮ ನಿರ್ದೇಶಕರು, ನಾವು ನೋಡ್ಕೊಂಡ್ ಬೆಳೆದ್ವಿ ಅಂತ. ಅವ್ರೇನ್ ಹೇಳೋದು ಬಂದಾಗಿಂದ ಇವ್ರು ಹೇಳ್ತಾ ಇದಾರೆ ಸುಧಾರಾಣಿ ಮೇಡಮ್ ನಾನು ಫ್ಯಾನು ಅಂತ, ಪ್ರವೀಣ್ ಶೆಟ್ಟಿ ಸರ್. ಹಂಗಿದೆ ಇಲ್ಲಿ ಕ್ರೌಡ್ ಇವತ್ತು. ನಿಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದೀವಿ. ಈ ಸಿನಿಮಾ, ಈ ಹಾಡು, ಅದ್ರ ಬಗ್ಗೆ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ಅಂಕಿತ ಅವ್ರು ಎಷ್ಟೊಂದು ಹೈಪ್ ಕೊಟ್ಬಿಟ್ರು ಅಂದ್ರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಸುರಾಗ್ ಹೇಳಿದ್ದು ಓಕೆ, ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ರು ನಿಮ್ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಅಂದಾಗ ಒಂದು ಸೆಕೆಂಡ್ ಅನ್ನೋಂಗಾಗುತ್ತೆ. ಬಟ್ ಕೆಲವ್ರಿಗೆ ನಾನು ಹೇಳ್ತೀನಿ, ನೀವು ಸ್ಕೂಲ್ಗೆ ಹೋದ್ರಿ, ನಾನು ಸ್ಕೂಲ್ಗೆ ಹೋಗಿ ಸ್ಟುಡಿಯೋ ಹೊಟ್ಟೋದೆ ಅಂತ. ಬಟ್ ಎನಿವೆ, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಡೆಡಿಕೇಟೆಡ್. ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಆಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಆಮೇಲೆ ಅದನ್ನು 100% ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ತುಂಬ ದೊಡ್ಡ ಖುಷಿ. ಏಕೆಂದರೆ ಇತ್ತೀಚೆಗೆ ಏನಂತಾರೆ, ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು. ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ. ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ಒಲವು ತೋರಿಸಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಅದು ತುಂಬ ದೊಡ್ಡ ಖುಷಿ. ಏಕೆಂದರೆ ಕನ್ನಡ ಸಿನಿಮಾ, ನಾನು ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು, ಅದೇ ವೈಭವ, ಅದೇ ಯಶಸ್ಸು ಬರಬೇಕು ಅಂತ. ಸೊ ಅದಕ್ಕೆ ಇವಾಗ ಬರ್ತಾ ಇರುವಂಥ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ, ವರ್ಕ್ ಮಾಡ್ತಾ ಇದ್ದಾಗಲೇ ಗೊತ್ತಾಯ್ತು ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಮೇಸಿಂಗ್ ಮೂವಿ ಅಂತ. ಏಕೆಂದರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಎಲ್ಲರೂ ಬಂದಾಗ ಒಂದು ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಅಯ್ಯೋ, ಸಾಮಾನ್ಯವಾಗಿ ಜನರಲ್ ಆಗಿ, ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್, ಏನಾಗೋದು, ಪಾತ್ರ ಹೇಳೋದು ಒಂದಿರ್ತಿತ್ತು, ಅದು ಪಿಕ್ಚರೈಸ್ ಆದಾಗ ಬೇರೆ ಥರ ಆಗ್ತಾ ಇತ್ತು, ಅಥವಾ ಫೈನಲ್ ಎಡಿಟಿಂಗಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು. ಸೊ ನೋಡಿದಾಗ ತುಂಬ ಡಿಸಪಾಯಿಂಟ್ ಆಗೋದು, ಅಯ್ಯೋ ಪಾತ್ರ ಹಿಂಗೆ ಹೇಳಿದ್ರಲ್ವಾ, ಇದು ಯಾಕೆ ಈ ಥರ ಬಂದಿದೆ ಅಂತ. ಸೊ ಆ ಥರ ಒಂದು ಸಿಚುವೇಶನಲ್ಲಿ ಇದ್ದಾಗ ಸುರಾಗ್ ಅವ್ರು ಅಪ್ರೋಚ್ ಮಾಡಿದಾಗ ಒಂದು ಚೂರಲ್ಲ ಸುಮಾರು ಡೌಟ್ಗಳಿತ್ತು, ಇದು ಮತ್ತೆ ಅದೇ ಥರ ಆಗತ್ತಾ ಅಂತ. ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಏಕೆಂದರೆ ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ ಕತೆ. ಆ್ಯಂಡ್ ಅವ್ರು ಅದಕ್ಕೆ ಕೊಟ್ಟಿರುವಂಥ ಟ್ರೀಟ್ಮೆಂಟು ಅಷ್ಟೇ, ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು, ಅಥವಾ ಆ ಮೇಕಿಂಗ್ ವೈಸಲ್ಲಿ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲ ಹೇಳಿದಾಗ ತುಂಬಾ ಇಂಪ್ರೆಸ್ ಆಯಿತು. ಆವಾಗ ಓಕೆ, ಪರವಾಗಿಲ್ಲ, ಏನಂತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ದರು, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಅದನ್ನು ತೋರಿಸಿರೋ ರೀತಿನೂ ಅಷ್ಟೇ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ, ಇಡೀ ತಂಡಕ್ಕೆ, ಐ ಮೀನ್ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬ ಪ್ರೀತಿ ತೋರಿಸಿ, ತುಂಬ ರೆಸ್ಪೆಕ್ಟ್ ತೋರಿಸಿ, ತುಂಬ ಚೆನ್ನಾಗಿತ್ತು. ವರ್ಕ್ ಮಾಡಿದ ಒಂದು ಫ್ಯೂ ಡೇಸ್ ಆದ್ರೂ ಇಟ್ ವಾಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಮೀನ್ ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಹಿ ಈಸ್ ಲೈಕ್ ಸೋ ವೆಲ್ ಟ್ರೈನ್. ನೀವು ಹೇಳ್ದಂಗೆ ಇಬ್ರು ಅಫ್ಕೋರ್ಸ್ ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ. ದೇ ಆರ್ ಸೋ ವೆಲ್ ಟ್ರೈನ್ಡ್. ಆ್ಯಂಡ್ ತುಂಬಾ ಏನಂತಾರೆ, ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವಾಗ ನೋಡಿದಾಗ ಅನ್ಸತ್ತೆ, ನಮ್ಗೆ ಈ ಥರ ಬಿಗಿನಿಂಗಲ್ಲಿ ನಮಗೆಲ್ಲ ಇಷ್ಟೊಂದು ಬುದ್ಧಿ ಇರ್ತಿಲ್ಲ ಪ್ರಾಬಬ್ಲಿ, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಸೊ ರಿಯಲಿ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್ ಆಲ್ಸೋ. ಆ್ಯಂಡ್ ಇನ್ನೇನು ಹೇಳಿ, ನಾನು ಸೆಪ್ಟೆಂಬರ್ 12ಗೆ ನಿದ್ದೆ ಮಾಡದೆ ಕಾಯ್ತೀನಿ. ಏಕೆಂದರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ. ಆ್ಯಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಝೆಕ್ಕಲ್ ಅಲ್ವಾ, ಪ್ರಾಗ್, ಸೊ ಅಲ್ಲಿ ಅವರು ಹೀಸ್ ಟ್ರೈನ್ಡ್. ಆ್ಯಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾ, ನಾನು ಹೇಳಿದಂಗೆ ವಿಭಿನ್ನವಾದ ಕತೆ, ಅದನ್ನು ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅದನ್ನು ಕನ್ವೆ ಮಾಡಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್. ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು. ಅವತ್ತಿನಿಂದ ಇವತ್ತವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ, ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ.
ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲೂ ಏನ್ ರಿಕ್ವೆಸ್ಟ್ ಅಂದ್ರೆ ಒಳ್ಳೆ ಚಿತ್ರ ಬರ್ತಾ ಇದೆ, ನಿಮ್ಮೆಲ್ಲರೂ ಸಪೋರ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ತಾಯಿ ಪಾತ್ರಗಳು ಮಾಡಿದ್ರು ಎಷ್ಟೋ ಸಿನಿಮಾಗಳಲ್ಲಿ ನಮ್ಗೆ ಇವ್ರಿಗೆ ಅಮ್ಮನ ಅಂತ ಅನ್ಸಿರೋದು ಇದೆ. ಅದು ಸರ್ ಇವ್ರು ಹೇಳಿದ್ರು ಗೊತ್ತಾ, ಯಾರು ನಮ್ಮ ನಿರ್ದೇಶಕರು, ನಾವು ನೋಡ್ಕೊಂಡ್ ಬೆಳೆದ್ವಿ ಅಂತ. ಅವ್ರೇನ್ ಹೇಳೋದು ಬಂದಾಗಿಂದ ಇವ್ರು ಹೇಳ್ತಾ ಇದಾರೆ ಸುಧಾರಾಣಿ ಮೇಡಮ್ ನಾನು ಫ್ಯಾನು ಅಂತ, ಪ್ರವೀಣ್ ಶೆಟ್ಟಿ ಸರ್. ಹಂಗಿದೆ ಇಲ್ಲಿ ಕ್ರೌಡ್ ಇವತ್ತು. ನಿಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದೀವಿ. ಈ ಸಿನಿಮಾ, ಈ ಹಾಡು, ಅದ್ರ ಬಗ್ಗೆ ಹೇಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ಅಂಕಿತ ಅವ್ರು ಎಷ್ಟೊಂದು ಹೈಪ್ ಕೊಟ್ಬಿಟ್ರು ಅಂದ್ರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಸುರಾಗ್ ಹೇಳಿದ್ದು ಓಕೆ, ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ರು ನಿಮ್ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಅಂದಾಗ ಒಂದು ಸೆಕೆಂಡ್ ಅನ್ನೋಂಗಾಗುತ್ತೆ. ಬಟ್ ಕೆಲವ್ರಿಗೆ ನಾನು ಹೇಳ್ತೀನಿ, ನೀವು ಸ್ಕೂಲ್ಗೆ ಹೋದ್ರಿ, ನಾನು ಸ್ಕೂಲ್ಗೆ ಹೋಗಿ ಸ್ಟುಡಿಯೋ ಹೊಟ್ಟೋದೆ ಅಂತ. ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಡೆಡಿಕೇಟೆಡ್. ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಆಗಿರ್ಬೋದು, ನಿಷ್ಠೆ ಆಗಿರ್ಬೋದು, ಆಮೇಲೆ ಅದನ್ನು 100% ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ತುಂಬ ದೊಡ್ಡ ಖುಷಿ. ಏಕೆಂದರೆ ಇತ್ತೀಚೆಗೆ ಏನಂತಾರೆ, ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು. ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ. ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ಒಲವು ತೋರಿಸಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಅದು ತುಂಬ ದೊಡ್ಡ ಖುಷಿ. ಏಕೆಂದರೆ ಕನ್ನಡ ಸಿನಿಮಾ, ನಾನು ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು, ಅದೇ ವೈಭವ, ಅದೇ ಯಶಸ್ಸು ಬರಬೇಕು ಅಂತ. ಸೊ ಅದಕ್ಕೆ ಇವಾಗ ಬರ್ತಾ ಇರುವಂಥ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದ್ರೆ, ವರ್ಕ್ ಮಾಡ್ತಾ ಇದ್ದಾಗಲೇ ಗೊತ್ತಾಯ್ತು ಇಟ್ಸ್ ಗೋಯಿಂಗ್ ಟು ಬಿ ಅನ್ ಅಮೇಸಿಂಗ್ ಮೂವಿ ಅಂತ. ಏಕೆಂದ್ರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಎಲ್ಲರೂ ಬಂದಾಗ ಒಂದು ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಅಯ್ಯೋ, ಸಾಮಾನ್ಯವಾಗಿ ಜನರಲ್ ಆಗಿ, ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್, ಏನಾಗೋದು, ಪಾತ್ರ ಹೇಳೋದು ಒಂದಿರ್ತಿತ್ತು, ಅದು ಪಿಕ್ಚರೈಸ್ ಆದಾಗ ಬೇರೆ ತರ ಆಗ್ತಾ ಇತ್ತು, ಅಥವಾ ಫೈನಲ್ ಎಡಿಟಿಂಗ್ ಅಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು. ಸೊ ನೋಡಿದಾಗ ತುಂಬಾ ಡಿಸಪಾಯಿಂಟ್ ಆಗೋದು, ಅಯ್ಯೋ ಪಾತ್ರ ಹಿಂಗ್ ಹೇಳಿದ್ರಲ್ವಾ, ಇದು ಯಾಕೆ ಈ ತರ ಬಂದಿದೆ ಅಂತ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಸುರಾಗ್ ಅವ್ರು ಅಪ್ರೋಚ್ ಮಾಡಿದಾಗ ಒಂದು ಚೂರಲ್ಲ ಸುಮಾರು ಡೌಟ್ಗಳಿತ್ತು, ಇದು ಮತ್ತೆ ಅದೇ ತರ ಆಗತ್ತಾ ಅಂತ. ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಯಾಕೆಂದ್ರೆ ನಿಜವಾಗ್ಲೂ ತುಂಬಾ ವಿಭಿನ್ನವಾಗಿದೆ ಕತೆ. ಅಂಡ್ ಅವ್ರು ಅದಕ್ಕೆ ಕೊಟ್ಟಿರುವಂತ ಟ್ರೀಟ್ಮೆಂಟ್ ಅಷ್ಟೇ, ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು, ಅಥವಾ ಆ ಮೇಕಿಂಗ್ ವೈಸ್ ಅಲ್ಲಿ ಹೇಗ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅದೆಲ್ಲ ಹೇಳಿದಾಗ ತುಂಬಾನೇ ಇಂಪ್ರೆಸ್ ಆಯ್ತು. ಅವಾಗ ಓಕೆ, ಪರವಾಗಿಲ್ಲ, ಏನಂತಾರೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ದರು, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅಂಡ್ ಅದನ್ನ ತೋರಿಸಿರೋ ರೀತಿನೂ ಅಷ್ಟೇ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ, ಇಡೀ ತಂಡಕ್ಕೆ, ಐ ಮೀನ್ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬಾ ಪ್ರೀತಿ ತೋರಿಸಿ, ತುಂಬಾ ರೆಸ್ಪೆಕ್ಟ್ ತೋರಿಸಿ, ತುಂಬಾ ಚೆನ್ನಾಗಿತ್ತು. ವರ್ಕ್ ಮಾಡಿದ ಒಂದು ಫ್ಯೂ ಡೇಸ್ ಆದ್ರೂ it was a very memorable experience. And I mean, first time hero ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಆಗಲ್ಲ. he is like so well trained. ನೀವು ಹೇಳ್ದಂಗೆ ಇಬ್ರು ಆಫ್ ಕೋರ್ಸ್ ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ. ದೇ ಆರ್ ಸೋ ವೆಲ್ ಟ್ರೈನ್ಡ್ ಅಂಡ್ ತುಂಬಾನೇ ಏನಂತಾರೆ, ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವಾಗ ನೋಡಿದಾಗ ಅನ್ಸತ್ತೆ, ನಮ್ಗೆ ಈ ತರ ಬಿಗಿನಿಂಗ್ ಅಲ್ಲಿ ನಮ್ಗೆಲ್ಲ ಇಷ್ಟೊಂದು ಬುದ್ಧಿ ಇರ್ತಿಲ್ಲ ಪ್ರಾಬಬ್ಲಿ, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ. ಸೊ ರಿಯಲಿ ಅಪ್ರಿಷಿಯೇಟ್ ಯುವರ್ ಹಾರ್ಡ್ ವರ್ಕ್ ಆಲ್ಸೋ. ಅಂಡ್ ಇನ್ನೇನು ಹೇಳಿ, ನಾನು ಸೆಪ್ಟೆಂಬರ್ 12ಗೆ ನಿದ್ದೆ ಮಾಡದೆ ಕಾಯ್ತೀನಿ, ಏಕೆಂದ್ರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ. ಅಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಝೆಕ್ಕಲ್ ಅಲ್ವಾ, ಪ್ರಾಗ್, ಸೊ ಅಲ್ಲಿ ಅವರು ಹೀಸ್ ಟ್ರೈನ್ಡ್. ಅಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾನೇ, ನಾನು ಹೇಳಿದಂಗೆ ವಿಭಿನ್ನವಾದ ಕತೆ, ಅದನ್ನ ಅಷ್ಟೇ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ, ಅದನ್ನ ಕನ್ವೆ ಮಾಡಿದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು. ಅವತ್ತಿನಿಂದ ಇವತ್ತವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ,
ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲೂ ಏನು ರಿಕ್ವೆಸ್ಟ್ ಅಂದರೆ, ಒಳ್ಳೆ ಚಿತ್ರ ಬರ್ತಾ ಇದೆ, ನಿಮ್ಮೆಲ್ಲರೂ ಸಪೋರ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.